ವಿರಾಮದ ಬಳಿಕ ಗೀರ್ವಾಣಿ ಭಾರತಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಧಾರ್ಮಿಕ ಚಿಂತಕರಾದಂತಹ ಶಾರದಾ ಅವರು ನಮ್ಮೊಟ್ಟಿಗೆ ಇದ್ದಾರೆ. ವಾಸ್ತು ದೋಷದ ಕುರಿತಾಗಿ ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ. ಮನೆಯಲ್ಲಿ ವಾಸ್ತು ದೋಷ ಹೆಚ್ಚಾಗ್ಲಿಕ್ಕೆ ಅಥವಾ ವಾಸ್ತು ದೋಷ ಇರ್ಲಿಕ್ಕೆ ಏನೆಲ್ಲ ಕಾರಣಗಳಿರುತ್ತೆ, ಇದ್ರ ಬಗ್ಗೆ ನಾವು ಕೂಲಂಕುಷವಾಗಿ ತಿಳ್ಕೊಂಡಿದ್ದಾಯಿತು. ಇನ್ನು ಇದಕ್ಕೆ ಪರಿಹಾರಗಳು ಯಾವ ರೀತಿಯಾಗಿದೆ, ಯಾವೆಲ್ಲ ಮಾರ್ಗಗಳನ್ನ ನಾವು ಅನುಸರಿಸಬೇಕಾಗತ್ತೆ, ಇನ್ನು ಪರಿಹಾರ ಅಂತ ಬಂದ್ರೆ ಮೇಡಮ್ ಯಾವ ರೀತಿಯಾಗಿ ಮಾಡ್ಕೊಳ್ಬಹುದು? ಮನೆಯಲ್ಲಿ ಬಹಳ ಸುಲಭವಾಗಿ ನಾವು ಮಾಡ್ಕೊಳ್ಬೋದಾದಂಥ ಪರಿಹಾರ ಅಂತ ಹೇಳಿದ್ರೆ, ವಿಭೂತಿ ಏನಿರುತ್ತೆ ಆ ವಿಭೂತಿಯನ್ನ ನಾವು ಮನೆಯಲ್ಲಿ ಊದಬಹುದು. ಸಾಮಾನ್ಯವಾಗಿ ಗಡಿಯಾರದ ಮುಳ್ಳು ತಿರುಗುವ ವಿರುದ್ಧ ದಿಕ್ಕೇನಿರುತ್ತೆ ಆ ವಿರುದ್ಧ ದಿಕ್ಕಿನಲ್ಲಿ ನಮ್ಮ ಅಂಗೈಯಲ್ಲಿ ವಿಭೂತಿಯನ್ನ ಇಟ್ಕೊಂಡು ಪ್ರತಿಯೊಂದು ಮೂಲೆಗೂ ಕೂಡ ನಾವು ವಿಭೂತಿಯನ್ನ ಊದಬಹುದು. ಇದರಿಂದ ಆ ವಾತಾವರಣದಲ್ಲಿರುವಂತಹ ಒಂದು ನೆಗೆಟಿವ್ ವೈಬ್ರೇಷನ್ಸ್ ಏನಿರುತ್ತೆ ಅದು ನಷ್ಟ ಆಗುತ್ತೆ. ಅಷ್ಟೇ ಅಲ್ಲದೆ ಆ ವಿಭೂತಿಯನ್ನ ಒಂದು ಶುದ್ಧ ಕುಡಿಯುವ ನೀರಿಗೆ ಹಾಕಿ ಅದನ್ನ ಒಳ್ಳೆ ರೀತಿಯಲ್ಲಿ ಮಿಕ್ಸ್ ಮಾಡಿ ಆನಂತರ ತುಳಸಿಯಿಂದ ಆ ನೀರನ್ನು ಮನೆಯಲ್ಲಿ ಕೂಡ ಸಿಂಪಡಿಸ್ಬೋದು. ಮನೆಯ ಎಲ್ಲ ಭಾಗಗಳಲ್ಲಿ ಪ್ರತಿಯೊಂದು ಮೂಲೆಗಳಿಗೂ ಕೂಡ ಸಿಂಪಡಿಸಿದಾಗ ವಾತಾವರಣದಲ್ಲಿರುವಂತಹ ಒಂದು ನೆಗೆಟಿವ್ ವೈಬ್ರೇಷನ್ಸ್ ನಷ್ಟ ಆಗುತ್ತೆ, ಅಲ್ಲೊಂದು ಪಾಸಿಟಿವ್ ವೈಬ್ಸ್ ಬರಲಿಕ್ಕೆ ಪ್ರಾರಂಭ ಆಗುತ್ತೆ. ಇದು ಬಹಳ ಸುಲಭವಾಗಿ ಮಾಡ್ಬೋದು. ಕೆಲವೊಂದು ತೀರ್ಥಕ್ಷೇತ್ರಗಳಲ್ಲಿ ನಮಗೆ ವಿಭೂತಿ ಸಿಗುತ್ತೆ, ಅಥವಾ ಶುದ್ಧ ಆಕಳ ಸಗಣಿಯಿಂದ ಮಾಡಿರುವಂತಹ ವಿಭೂತಿ ಇದ್ರೆ ಅದರ ಉಪಯೋಗವನ್ನು ಕೂಡ ಮಾಡಬಹುದು. ಸನಾತನ ಸಂಸ್ಥೆ ವತಿಯಿಂದ ಸಾತ್ವಿಕ ಉದ್ಬತ್ತಿಗಳು ಕೂಡ ಇದೆ. ಆ ಉದ್ಬತ್ತಿಯಿಂದ ಬರುವಂತಹ ಬೂದಿ ಏನಿದೆ ಅದನ್ನು ಕೂಡ ಉಪಯೋಗ ನಾವು ಮಾಡಬಹುದು. ಅಂದ್ರೆ ಇದರಿಂದ ವಾಸ್ತುವಿನಲ್ಲಿರುವಂತಹ ನೆಗೆಟಿವ್ ಏನು ವೈಬ್ರೇಷನ್ಸ್ ಇರುತ್ತೆ ಅದು ಹೋಗುತ್ತೆ. ಇನ್ನು ವಾಸ್ತುವಿನಲ್ಲಿ ಧೂಪ ಹಾಕುವಂತಹದ್ದು ಇದು ಕೂಡ ಬಹಳ ಮಹತ್ವದ್ದಿದೆ. ವಾತಾವರಣದಲ್ಲಿರುವಂತಹ ಸಾತ್ವಿಕ ಚೈತನ್ಯದ ಲಹರಿಗಳನ್ನ ನಮ್ಮ ವಾಸ್ತುವಿನ ಕಡೆಗೆ ಆಕರ್ಷಣೆ ಮಾಡಬೇಕು, ಮತ್ತೆ ವಾಸ್ತುವಿನಲ್ಲಿರುವಂತಹ ಏನ್ ನೆಗೆಟಿವ್ ವೈಬ್ರೇಷನ್ಸ್ ಇರುತ್ತೆ ಅದನ್ನು ಹೊರ ಹಾಕ್ಬೇಕು ಅನ್ನೋದಕ್ಕಾಗಿ ಧೂಪ ಹಾಕುವಂತದ್ದನ್ನ ನಾವು ಹಿಂದಿನ ಕಾಲದಿಂದ ಕೇಳ್ಕೊಂಡು ಬಂದಿದ್ದೇವೆ. ಅದನ್ನು ಕೂಡ ನಾವು ಅದರಲ್ಲೂ ಹೇಗೆ ಉಪಯೋಗ ಮಾಡ್ಬೋದು ಅಂತ ಹೇಳಿದ್ರೆ, ಅದಕ್ಕೆ ಈ ಕಹಿ ಬೇವಿನ ಎಲೆಗಳನ್ನ ಹಾಕಿ ನಾವು ಧೂಪ ಹಾಕೋದ್ರಿಂದ ವಾತಾವರಣದಲ್ಲಿ ಒಂದು ಆರೋಗ್ಯದಾಯಕ ಒಂದು ಸ್ಪಂದನ ನಿರ್ಮಾಣ ಆಗುತ್ತೆ. ಯಾಕೆಂದ್ರೆ ಕಹಿ ಬೇವು ಆರೋಗ್ಯ ದೃಷ್ಟಿಯಿಂದ ಕೂಡ ತುಂಬಾ ಮಹತ್ವಪೂರ್ಣ ಇದೆ. ಆ ಕಹಿ ಬೇವಿನ ಹೊಗೆಯನ್ನ ಮನೆಯಲ್ಲಿ ಹಾಕೋದ್ರಿಂದ ಏನಾದ್ರೂ ರೋಗ ರುಜಿನಗಳಿದ್ರು ಕ್ರಿಮಿಕೀಟಗಳಿದ್ರು ಕೂಡ ನಷ್ಟವಾಗುತ್ತೆ, ಮತ್ತೆ ವಾತಾವರಣದಲ್ಲಿರುವಂತಹ ನೆಗೆಟಿವ್ ವೈಬ್ರೇಷನ್ಸ್ ಕೂಡ ಅದರಿಂದ ನಾಶ ಆಗುತ್ತೆ. ಧೂಪ ಹಾಕುವಾಗ್ಲೂ ಕೂಡ ಸಾಮಾನ್ಯವಾಗಿ ಒಂದು ಧೂಪದ ಪಾತ್ರೆ ಏನಿರುತ್ತೆ ಆ ಧೂಪದ ಪಾತ್ರೆಗೆ ಇದ್ದಿಲನ್ನ ಹಾಕಿ ನಾವು ಕೆಂಡವನ್ನ ಮಾಡ್ಕೊಳ್ಬಹುದು. ಆನಂತರ ಅದಕ್ಕೆ ಬೇವಿನ ಎಲೆಗಳನ್ನ ಅದಕ್ಕೆ ಹಾಕೋದ್ರಿಂದ ಅದರಿಂದ ಹೊಗೆ ಏನ್ ಬರುತ್ತೆ ಅದನ್ನ ನಾವು ಮನೆಯ ಮೂಲೆ ಪ್ರತಿಯೊಂದು ಮೂಲೆಗೂ ಕೂಡ ಆ ಹೊಗೆ ತಾಗಿಸ್ಬೇಕು. ಆಗಲೂ ಕೂಡ ಗಡಿಯಾರದ ಮುಳ್ಳು ತಿರುಗುವ ವಿರುದ್ಧದ ದಿಕ್ಕಿನಲ್ಲಿ ನಾವು ಹೋಗ್ಬೇಕು. ಒಂದು ಕೋಣೆ ಒಳಗಡೆ ಹೋದಾಗ ಆ ಕೋಣೆ ಒಂದು ಬಾಗಿಲಿನಿಂದ ಅಂದ್ರೆ ನಾವು ಬಲಬದಿಯಿಂದ ಹೋಗ್ಬೇಕು. ಬಲಬದಿಯಿಂದ ಪ್ರತಿಯೊಂದು ಮೂಲೆಗೆ ಧೂಪವನ್ನ ತೋರಿಸಿ ವಾತಾವರಣದಲ್ಲಿರುವಂತಹ ನಕಾರಾತ್ಮಕ ಶಕ್ತಿಗಳು ನಷ್ಟವಾಗ್ಲಿ, ಅಲ್ಲಿರುವಂತಹ ನೆಗೆಟಿವ್ ವೈಬ್ರೇಷನ್ಸ್ ನಷ್ಟ ಆಗ್ಲಿ ಅಂತ ಹೇಳಿ ದೇವರಲ್ಲಿ ಪ್ರಾರ್ಥನೆಯನ್ನ ಮಾಡ್ಬೋದು. ಅದೇ ರೀತಿ ಪ್ರತಿಯೊಂದು ಕೋಣೆಗೂ ಕೂಡ ನಾವು ಮಾಡಿದಾಗ ಅಲ್ಲಿರುವಂತಹ ನಕಾರಾತ್ಮಕ ಶಕ್ತಿಗಳು ನಷ್ಟವಾಗತ್ತೆ. ಅದರಿಂದ ನಮ್ಗೆ ವಾತಾವರಣ ಸಾತ್ವಿಕ ಆಗ್ತಾ ಹೋಗುತ್ತೆ. ಅದರ ಪರಿಣಾಮ ಆ ವಾಸ್ತುವಿನಲ್ಲಿರುವಂತಹ ವ್ಯಕ್ತಿಗಳ ಮೇಲೂ ಕೂಡ ಆಗತ್ತೆ. ಅವರ ಆರೋಗ್ಯದ ಮೇಲೆ ಕೂಡ ಅದು ಸಕಾರಾತ್ಮಕವಾದಂತ ಒಂದು ಪರಿಣಾಮವನ್ನ ಬೀರುತ್ತೆ. ಇದು ಸರಳ ಮತ್ತು ಸುಲಭವಾಗಿ ನಾವು ಪ್ರತಿಯೊಬ್ಬರು ಮಾಡ್ಕೊಳ್ಬಹುದಾಗಿರುವಂತಹ ಒಂದು ಉಪಾಯ ಇದೆ. ಅಷ್ಟೇ ಅಲ್ಲದೆ ನಾವು ಗೋಮೂತ್ರ ಏನಿದೆ ಅದರಲ್ಲಿ ಒಂದು ದೈವಿ ಶಕ್ತಿ ಇದೆ ಅಂತ ಹೇಳಲಾಗಿದೆ. ಆ ಗೋಮೂತ್ರವನ್ನು ಕೂಡ ನಾವು ಸಿಂಪಡಣೆಯನ್ನು ಮಾಡಬಹುದು ಮನೆಯಲ್ಲಿ. ಗೋಮೂತ್ರ ಸಿಂಪಡಣೆಯಿಂದ ಕೂಡ ವಾಸ್ತುವಿನ ಶುದ್ಧತೆ ಆಗತ್ತೆ. ಅಥವಾ ಮನೆಗೆ ನಾವು ನೆಲವನ್ನ ಒರೆಸುವಾಗ ಅದರಲ್ಲಿ ಕೂಡ ವಿಭೂತಿಯನ್ನ ಹಾಕ್ಬೋದು. ಅದರಲ್ಲಿ ಕೂಡ ಗೋಮೂತ್ರವನ್ನ ಸ್ವಲ್ಪ ಹಾಕಿ ಮನೆಯ ನೆಲವನ್ನ ಒರೆಸಿದಾಗ ಆ ಒಂದು ನೆಲದಲ್ಲಿ ಇರುವಂತಹ ಏನಾದ್ರೂ ನೆಗೆಟಿವ್ ವೈಬ್ರೇಷನ್ಸ್ ಇದ್ರೆ ಅದು ಕೂಡ ನಷ್ಟವಾಗತ್ತೆ. ಅಂದ್ರೆ ಒಟ್ಟಿನಲ್ಲಿ ಬಹಳ ಸುಲಭವಾಗಿ ಈ ನಿಯಮಗಳನ್ನ ನಾವು ಪ್ರತಿನಿತ್ಯ ಮಾಡೋದ್ರಿಂದ ತುಂಬಾ ಒಳ್ಳೇದಿದೆ. ಆಗ್ಲಿಲ್ಲ ಅಂದ ಪಕ್ಷದಲ್ಲಿ ಕಡಿಮೆ ಪಕ್ಷ ಹುಣ್ಣಿಮೆ ಅಥವಾ ಅಮಾವಾಸ್ಯೆಗೆ ಒಂದೆರಡು ದಿನ ಮೊದಲಿಂದ ನಾವು ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ರೆ ವಾತಾವರಣದಲ್ಲಿ ಕೂಡ ಒಂದು ಸಕಾರಾತ್ಮಕ ಒಂದು ಬದಲಾವಣೆ ನಮ್ಗೆ ಗಮನಕ್ಕೆ ಬರ್ಲಿಕ್ಕೆ ಪ್ರಾರಂಭ ಆಗತ್ತೆ. ಏನು ನಾವು ವಾಸ್ತುವಿನ ದೋಷದ ಲಕ್ಷಣಗಳು ಹೇಳಿದ್ವಿ ಆ ಲಕ್ಷಣಗಳು ನಿಧಾನವಾಗಿ ಕಡಿಮೆ ಆಗುವಂತಹದ್ದು ಕೂಡ ನಾವು ಗಮನಿಸಬಹುದು. ಇದು ಇರುವಂತ ವ್ಯಕ್ತಿಗಳ ಮೇಲೆ ಕೂಡ ಪರಿಣಾಮ ಬೀರುತ್ತೆ. ಇನ್ನು ಬಹಳ ಮುಖ್ಯವಾಗಿ ಮಾಡ್ಬೇಕಾಗಿರುವಂತಹ ಪರಿಹಾರ ಅಂತ ಹೇಳಿದ್ರೆ, ಮನೆಯಲ್ಲಿರುವಂತಹ ವ್ಯಕ್ತಿಗಳು ಅವರು ಸಾಧನೆಯನ್ನ ಮಾಡ್ಬೇಕಾಗತ್ತೆ. ಆಧ್ಯಾತ್ಮಿಕ ಸಾಧನೆಯನ್ನ ಮಾಡಬೇಕು. ಆಧ್ಯಾತ್ಮಿಕ ಸಾಧನೆ ಅಂದ್ರೆ ಸತತವಾಗಿ ನಮ್ಮ ಏನು ಕುಲಾಚಾರ ಪದ್ಧತಿ ಇದೆ ಪೂಜೆ ಪುನಸ್ಕಾರಗಳನ್ನ ಮಾಡ್ಬೇಕಾಗತ್ತೆ. ಇವತ್ತು ನಾವು ನೋಡ್ತೇವೆ ಬಹಳಷ್ಟು ಮನೆಗಳಲ್ಲಿ ಸಮಯ ಇಲ್ಲ ಅಂತ ಹೇಳಿ ಪೂಜೆ ಪುನಸ್ಕಾರಗಳನ್ನ ಮಾಡ್ತಾ ಇಲ್ಲ. ಹಾಗಾಗಿ ಮನೆಯಲ್ಲಿ ನಿಯಮಿತವಾಗಿ ಮನೆಯಲ್ಲಿ ದೇವರಿಗೆ ಆರತಿ ಮಾಡುವಂತಹದ್ದು, ಧೂಪ ಹಚ್ಚುವಂತಹದ್ದು, ದೇವರ ಪೂಜೆ ಮಾಡುವಂತಹದ್ದು ಇದನ್ನೆಲ್ಲ ನಾವು ಮಾಡ್ಬೇಕಾಗತ್ತೆ. ಅದರೊಟ್ಟಿಗೆ
ಮನೆಯಲ್ಲಿ ಇರುವಂಥ ಪ್ರತಿಯೊಬ್ಬರು ಕೂಡ ತಮ್ಮ ತಮ್ಮ ಕುಲದೇವರ ನಾಮಜಪವನ್ನು ಮಾಡಬೇಕಾಗತ್ತೆ. ಎಲ್ಲರೂ ಕೂಡ ಸತತವಾಗಿ ಕುಲದೇವರ ನಾಮಜಪವನ್ನು ಮಾಡೋದ್ರಿಂದ ಆ ಒಂದು ವಾತಾವರಣದಲ್ಲಿ ಸ್ಪಂದನಗಳು ಒಳ್ಳೆ ರೀತಿಯಾಗಿ ಬರಲಿಕ್ಕೆ ಪ್ರಾರಂಭ ಆಗುತ್ತೆ. ಅದರ ಪರಿಣಾಮ ವಾಸ್ತುವಿನ ಮೇಲಾಗಿ ವಾಸ್ತುವಿನ ದೋಷವೂ ಕೂಡ ಕಡಿಮೆ ಆಗುತ್ತೆ. ಅಂದ್ರೆ ಇದು ಬಹಳ ಮುಖ್ಯವಾದಂತಹ ಅಂಶ. ಉಳಿದದ್ದೆಲ್ಲವೂ ಕೂಡ ಬಾಹ್ಯ ರೂಪದಲ್ಲಿ ಮಾಡುವಂತಹದ್ದಾಗಿದೆ. ಈ ಒಂದು ನಾಮಜಪ ಮಾಡುವಂತಹದ್ದೇನಿದೆ ಇದು ಪ್ರತಿಯೊಬ್ರು ಮನೆಯಲ್ಲಿರುವಂತ ಪ್ರತಿಯೊಬ್ರು ಕೂಡ ಮಾಡಬೇಕಾಗಿದೆ. ಇದರಿಂದ ವಾಸ್ತುವಿನಲ್ಲಿ ಸಾಕಷ್ಟು ಬದಲಾವಣೆಗಳನ್ನ ಕಾಣಬಹುದು. ವಾಸ್ತು ದೋಷವನ್ನು ಕೂಡ ನಾವು ಕಡಿಮೆಯನ್ನು ಮಾಡ್ಕೊಳ್ಬಹುದು. ಓಕೆ, ಹಾಗಿದ್ರೆ ಈ ಚಿಕ್ಕ ಪುಟ್ಟ ಬದಲಾವಣೆಗಳನ್ನ ಮಾಡ್ಕೊಳ್ಳೋದ್ರಿಂದ ವಾಸ್ತು ದೋಷಕ್ಕೆ ಒಂದು ಪರಿಹಾರ ಸಿಗುತ್ತೆ ಅಂತ ಹೇಳ್ತೀರಾ. ಇನ್ನು ವಾಹನ ಶುದ್ಧಿ ಅಂತ ಹೇಳಿದ್ರೆ ಅದು ಯಾವ ರೀತಿಯಾಗಿರುತ್ತೆ? ಈಗ ನಾವು ಪ್ರತಿಯೊಬ್ರು ಕೂಡ ಇವತ್ತಿನ ಕಾಲದಲ್ಲಿ ದ್ವಿಚಕ್ರ ಅಥವಾ ಚತುಶ್ಚಕ್ರ ವಾಹನವನ್ನ ಓಡಿಸ್ತಾನೆ ಇರ್ತೀವಿ. ಅಥವಾ ಅದಿಲ್ಲದೆ ಇವತ್ತು ನಮ್ಗೆ ಜೀವನ ನಡೆಸಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಒಂದು ಪರಿಸ್ಥಿತಿ ಅದರಲ್ಲೂ ಇವತ್ತಿನ ನಗರಗಳಲ್ಲಿ ನಾವು ಕಂಡೇ ಕಾಣ್ತೇವೆ. ಹಾಗಾಗಿ ಆ ವಾಹನ ಮೇಲೆ ಕೂಡ ಒಂದು ನೆಗೆಟಿವ್ ವೈಬ್ರೇಷನ್ಸ್ ಬರುವಂಥ ಸಾಧ್ಯತೆ ಇರುವ ಕಾರಣದಿಂದ ಅದಕ್ಕೂ ಕೂಡ ನಾವು ನಿಯಮಿತವಾಗಿ ಶುದ್ಧಿಯನ್ನು ಮಾಡಬೇಕಾಗತ್ತೆ. ಅದನ್ನು ಸ್ವಚ್ಛವಾಗಿ ಇಟ್ಕೊಳ್ಳುವಂತಹದ್ದು, ಅದಕ್ಕೆ ಹುಣ್ಣಿಮೆ ಮತ್ತು ಅಮಾವಾಸ್ಯೆ ಸಂದರ್ಭದಲ್ಲಿ ನಾವು ಅದಕ್ಕೆ ದೃಷ್ಟಿಯನ್ನು ತೆಗೆಯುವಂತಹದ್ದು, ಅಂದರೆ ಅದಕ್ಕೆ ಊದುಬತ್ತಿಯನ್ನು ತೋರಿಸುವಂತಹದ್ದು, ಅದಕ್ಕೆ ಲಿಂಬು ಅಥವಾ ತೆಂಗಿನಕಾಯಿಯ ಒಂದು ದೃಷ್ಟಿಯನ್ನು ತೆಗೆದು ಅದನ್ನು ಜಾಗೃತ ಹನುಮಂತನ ದೇವಸ್ಥಾನದ ಎದುರುಗಡೆ ಹೊಡಿಬಹುದು. ಅಷ್ಟೇ ಅಲ್ಲದೆ ಸನಾತನ ನಿರ್ಮಿತ ನಾಮಪಟ್ಟಿಗಳು ಉಪಲಬ್ಧ ಇದೆ. ಆ ನಾಮಪಟ್ಟಿಗಳನ್ನು ಕೂಡ ನಾವು ಹಚ್ಬೋದು. 2 ವೀಲರ್ ಆದರೆ ನಾವು ಮುಂದೆ ಶ್ರೀಕೃಷ್ಣ ಮತ್ತು ಹಿಂದೆ ಗಣಪತಿ ಈ ರೀತಿಯಲ್ಲಿ ನಾಮಪಟ್ಟಿಯನ್ನು ನಾವು ಹಚ್ಬೋದು. ಈಗ ನಾವು ಚತುಶ್ಚಕ್ರ ವಾಹನವನ್ನು ಇಟ್ಕೊಂಡಿದ್ವಿ ಅಂತಾದರೆ ಅದರಲ್ಲಿ ಎಲ್ಲಿ ಚಾಲಕ ಕೂತ್ಕೊಳ್ತಾರೆ ಅಲ್ಲಿ ಎದುರುಗಡೆ ಶ್ರೀಕೃಷ್ಣನ ನಾಮಪಟ್ಟಿಯನ್ನು ಅಂಟಿಸುವಂಥದ್ದು, ಅದರ ಪಕ್ಕದ ಒಂದು ಸೀಟಿನ ಎದುರುಗಡೆ ಗಣಪತಿಯ ನಾಮಪಟ್ಟಿಯನ್ನು ಅಂಟಿಸ್ಬೇಕು. ಚಾಲಕನ ಹಿಂದಿನ ಭಾಗದಲ್ಲಿ ರಾಮನ ನಾಮಜಪದ ಪಟ್ಟಿಯನ್ನು ಅಂಟಿಸ್ಬೇಕು. ಅದರ ಪಕ್ಕದ ಭಾಗದಲ್ಲಿ ನಾವು ದತ್ತಗುರುಗಳ ನಾಮಪಟ್ಟಿಯನ್ನು ಅಂಟಿಸ್ಬೇಕು. ವಾಹನದ ಹಿಂಬದಿ ಏನಿದೆ ಅಲ್ಲಿ ದುರ್ಗಾ, ಶಿವ ಮತ್ತು ಮಾರುತಿ ಇವರ ನಾಮಪಟ್ಟಿಯನ್ನು ಅಂಟಿಸೋದ್ರಿಂದ ಆ ಒಂದು ವಾಹನದ ಒಳಗೆ ಒಂದು ವಾಸ್ತುವಿನ ಒಂದು ಕವಚ ನಿರ್ಮಾಣ ಆಗುತ್ತೆ. ಆ ವಾಸ್ತು ಕವಚದಿಂದ ವಾಹನದಲ್ಲಿ ಪ್ರಯಾಣ ಮಾಡುವಂಥ ಪ್ರತಿಯೊಬ್ಬ ವ್ಯಕ್ತಿಯ ರಕ್ಷಣೆ ಕೂಡ ಆಗತ್ತೆ. ಈ ರೀತಿಯಲ್ಲಿ ನಾವು ವಾಹನ ಶುದ್ಧಿಯನ್ನು ಕೂಡ ನಿಯಮಿತವಾಗಿ ಮಾಡೋದ್ರಿಂದ ಆ ವಾಹನದಲ್ಲಿ ಓಡಾಡುವಾಗ ನಮ್ಗೆ ಯಾವುದೇ ರೀತಿಯಾದಂತಹ ತೊಂದರೆ ಆಗೋದಿಲ್ಲ. ಇದರೊಟ್ಟಿಗೆ ಪ್ರಾರ್ಥನೆಯನ್ನು ಕೂಡ ನಾವು ಮಾಡಬೇಕು. ಆ ವಾಹನದಲ್ಲಿ ಪ್ರಯಾಣ ಮಾಡುವಾಗ ನನಗೆ ಯಾವುದೇ ರೀತಿಯಾದಂತಹ ತೊಂದರೆ ಆಗದಿರಲಿ. ಅದೇ ರೀತಿಯಲ್ಲಿ ಈ ವಾಹನ ಅಂತ ಹೇಳಿದ್ರೆ ಈ ವಾಹನದ ಮಾಧ್ಯಮದಿಂದ ನನಗೆ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೋಗ್ಲಿಕ್ಕೆ ಸಾಧ್ಯ ಆಗ್ತಾ ಇದೆ. ಆ ವಾಹನದ ಬಗ್ಗೆ ಒಂದು ಕೃತಜ್ಞತಾ ಭಾವನೆ ಇಟ್ಕೊಳ್ಳುವಂತಹದ್ದು, ಆ ಒಂದು ವಾಹನ ದೇವತೆಗೆ ಪ್ರಾರ್ಥನೆಯನ್ನ ಮಾಡಿ ನಾವು ಪ್ರಯಾಣವನ್ನು ಪ್ರಾರಂಭ ಮಾಡೋದ್ರಿಂದ ನಮ್ಗೆ ಯಾವುದೇ ರೀತಿಯಾದಂಥ ತೊಂದರೆಗಳು ಆಗೋದಿಲ್ಲ. ಓಕೆ, ಅಂದ್ರೆ ಕೃತಜ್ಞತಾ ಭಾವನೆ ಇರಬೇಕು ಪ್ರತಿಯೊಂದು ವಸ್ತುಗಳ ಮೇಲೆ ಅಂತ ಹೇಳ್ತೀರಾ. ಓಕೆ, ಇನ್ನು ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮದ ಮುಖಾಂತರವಾಗಿ ಸಾಕಷ್ಟು ಮಾಹಿತಿಯನ್ನು ತಿಳಿಸ್ತಾ ಇದ್ದೀವಿ ವಾಸ್ತು ದೋಷದ ಕುರಿತಾಗಿ. ವಾಸ್ತು ಅಂದರೆ ಏನು, ಹಾಗೆ ದೋಷಗಳು ಯಾವ ರೀತಿಯಾಗಿರುತ್ತೆ, ಯಾವೆಲ್ಲ ಕಾರಣಗಳಿಂದ ವಾಸ್ತು ದೋಷ ಹೆಚ್ಚಾಗ್ತಾ ಇದೆ, ಹಾಗೆ ಮನೆಯಲ್ಲಿ ಚಿಕ್ಕ ಪುಟ್ಟ ಬದಲಾವಣೆಗಳನ್ನು ಮಾಡ್ಕೊಳ್ಳೋದ್ರಿಂದ ಈ ವಾಸ್ತು ದೋಷಕ್ಕೆ ತನ್ನದೇ ಆದಂಥ ಒಂದು ಪರಿಹಾರ ಸಿಗುತ್ತೆ ಅಂತ ಹೇಳಿದ್ರು. ಇನ್ನು ವಾಹನ ಶುದ್ಧೀಕರಣ ಅಂದರೆ ಯಾವ ರೀತಿಯಾಗಿರುತ್ತೆ, ಯಾವ ರೀತಿ ಬದಲಾವಣೆಗಳನ್ನು ಅದರಲ್ಲಿ ನಾವು ತಂದುಕೊಳ್ಬೇಕಾಗತ್ತೆ, ಇದ್ರ ಬಗ್ಗೆನೂ ಕೂಡ ತಿಳ್ಕೊಂಡಿದ್ದಾಯಿತು. ಇನ್ನು ಮೇಡಮ್, ಕೊನೆಯದಾಗಿ ಈ ವಾಸ್ತು ದೋಷ ಇದೆ ಅನ್ನೋಂಥವ್ರು ವಾಸ್ತು ದೋಷ ಇದೆ ಅಂತ ಯಾರ ಹತ್ರನೂ ಹೋಗಿ ಕೇಳಿರ್ತಾರೆ, ವಾಸ್ತು ದೋಷ ಇದೆ ಅಂತ ಹೇಳ್ತಾರೆ. ಸೊ ಅದನ್ನು ಮನಸ್ಸಿನಲ್ಲಿ ಇಟ್ಕೊಂಡು ಕೊರಗ್ತಿರ್ತಾರೆ, ವಾಸ್ತು ದೋಷ ಇರೋದ್ರಿಂದನೇ ನಮ್ಗೆ ಈ ರೀತಿ ಪ್ರಾಬ್ಲಮ್ ಆಗ್ತಿದೆ ಅಂತ ಹೇಳಿ. ಸೊ ಅಂಥವ್ರಿಗೆ ನೀವೇನು ಹೇಳೋಕೆ ಇಷ್ಟಪಡ್ತೀರಾ? ಖಂಡಿತವಾಗಿ ಈಗೇನು ಲಕ್ಷಣಗಳನ್ನು ನಾವು ಹೇಳಿದ್ವಿ ಆ ಲಕ್ಷಣಗಳನ್ನು ಗಮನಿಸಿ ಒಂದು ವೇಳೆ ನಮ್ಮಲ್ಲಿ ವಾಸ್ತುದೋಷ ಇದೆ ಅಂತ ಆದರೆ ಅದಕ್ಕೆ ಈಗ ತಿಳ್ಕೊಂಡಂಥ ಪರಿಹಾರವನ್ನು ಸರಳ ಸುಲಭವಾಗಿ ನಾವು ಯಾವುದೇ ಖರ್ಚಿಲ್ಲದೆ ಮಾಡಬಹುದು. ಪ್ರತಿದಿನ ಇದನ್ನು ಶ್ರದ್ಧೆಯಿಂದ ನಾವು ಮಾಡಿದ್ದೇ ಆದರೆ ಖಂಡಿತವಾಗಿ ನಮಗೆ ಅದರಿಂದ ಹೊರಗೆ ಬರ್ಲಿಕ್ಕೆ ಸಾಧ್ಯ ಇದೆ. ಆ ಒಂದು ಬದಲಾವಣೆ ಏನಿದೆ ಅದು ನಾವು ಸ್ವತಃ ನಮ್ಮ ಗಮನಕ್ಕೂ ನಿರೀಕ್ಷಣೆ ಮಾಡಿದ್ರೆ ಖಂಡಿತವಾಗಿ ಗಮನಕ್ಕೆ ಬರುತ್ತೆ. ಹಾಗಾಗಿ ಯಾರೂ ಕೂಡ ಧೃತಿಗೆಡದೆ ಈ ಒಂದು ವಾಸ್ತು ಪದ್ಧತಿ ಶುದ್ಧಿಯ ಪದ್ಧತಿಗಳೇನಿದೆ ಅದನ್ನು ಶ್ರದ್ಧೆಯಿಂದ ನಾವು ಮಾಡಿದಾಗ ನಮಗೆ ಅದರ ಪೂರ್ಣ ಲಾಭ ಆಗಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಇವೆಲ್ಲ ಉಪಾಯಗಳೇನಿದ್ದಾವೆ ಇದು ಸರಳವಾಗಿದೆ, ಸುಲಭವಾಗಿದೆ. ಹಾಗೆಯೇ ಈಗ ನಾವು ಹೇಗೆ ವಾಹನಕ್ಕೆ ನಾಮಪಟ್ಟಿಗಳನ್ನು ಅಂಟಿಸೋದ್ರ ಬಗ್ಗೆ ಹೇಳಿದ್ವಿ, ಹಾಗೆ ವಾಸ್ತುವಿಗೂ ಕೂಡ ನಾಮಪಟ್ಟಿಯನ್ನು ನಾವು ಅಂಟಿಸ್ಬೋದು. ಕೆಲವೊಮ್ಮೆ ನಾವು ನೋಡ್ತೇವೆ ಈಗ ಹಂಚಿನ ಮನೆಗಳಲ್ಲಿ ಮಾಡು ತುಂಬಾ ಸ್ಲೋಪ್ ಆಗಿರುತ್ತೆ. ಅಂತ ಸಮಯದಲ್ಲಿ ವಾಸ್ತುವಿನ ತೊಂದರೆ ಆಗುವಂತಹ ಸಾಧ್ಯತೆ ಹೆಚ್ಚಾಗಿರುತ್ತೆ. ಅಂತ ಸಮಯದಲ್ಲಿ ಈ ನಾಮಪಟ್ಟಿಗಳನ್ನ ಅಂಟಿಸೋದ್ರಿಂದ ಅಲ್ಲಿ ವಾಸ್ತುವಿನ ಛಾಯೆ ಒಂದು ನಿರ್ಮಾಣ ಆಗುತ್ತೆ. ಆ ಛಾಯೆಯಿಂದ ಒಳಗೆ ಇರುವಂತಹ ವ್ಯಕ್ತಿಗಳ ರಕ್ಷಣೆ ಆಗುತ್ತೆ. ಹಾಗಾಗಿ ಹೆಚ್ಚು ಹೆಚ್ಚು ಪ್ರಾರ್ಥನೆ ಮಾಡುವಂತಹದ್ದು, ಭಗವಂತನ ನಾಮಸ್ಮರಣೆ ಮಾಡುವಂತಹದ್ದು, ಈಗ ತಿಳ್ಕೊಂಡ್ವಲ್ಲ ಕುಲದೇವರ ನಾಮಸ್ಮರಣೆಯನ್ನು ಮಾಡುವಂತಹದ್ದು, ಇದನ್ನ ಮಾಡೋದ್ರಿಂದ ವಾಸ್ತುವಿನಲ್ಲಿರುವ ದೋಷದ ಮೇಲೆ ಹತೋಟಿಯನ್ನು ಪಡಿಲಿಕ್ಕೆ ನಮ್ಗೆ ಸಾಧ್ಯ ಆಗುತ್ತೆ.
ಅದರಿಂದ ಹೊರಗೆ ಬಂದು ಒಂದು ಆನಂದಮಯ ಜೀವನವನ್ನ ನಡೆಸ್ಲಿಕ್ಕೆ ನಮಗೆ ಸಾಧ್ಯ ಆಗುತ್ತೆ. ಇನ್ನು ಮನೆ ಮುಂದೆ ತುಳಸಿ ಗಿಡವನ್ನ ಇಡಬೇಕು ಅಂತ ಹೇಳ್ತಾರೆ, ಇದು ಕೂಡ ವಾಸ್ತುವಿಗೆ ಸಂಬಂಧಪಟ್ಟಿದ್ದ ಅಂತ? ಮನೆ ಮುಂದೆ ತುಳಸಿ ವೃಂದಾವನ ಇಡುವಂತಹದ್ದು ಕೂಡ ಆ ಒಂದು ದೇವತೆಯ ತತ್ವವನ್ನು ಆಕರ್ಷಣೆ ಮಾಡುವಂತಹ ಕ್ಷಮತೆ ತುಳಸಿಗಿರುತ್ತೆ. ತುಳಸಿಗೆ ನಾವು ಪ್ರತಿನಿತ್ಯ ಪೂಜೆ ಮಾಡ್ತೇವೆ, ತುಳಸಿಗೆ ನೀರು ಸಮರ್ಪಣೆ ಮಾಡ್ತೇವೆ. ಆ ತುಳಸಿಯಲ್ಲಿ ಪ್ರಾರ್ಥನೆ ಮಾಡಿದಾಗ ವಾಸ್ತುವಿನಲ್ಲಿರುವಂತಹ ಏನಂದ್ರೆ ವಾಸ್ತುವಿನ ಸುತ್ತ ಒಂದು ಸಂರಕ್ಷಣಾ ಕವಚವನ್ನ ನಿರ್ಮಾಣ ಮಾಡು ಅಂತ ಹೇಳಿ ನಾವು ತುಳಸಿಗೆ ಪ್ರಾರ್ಥನೆಯನ್ನು ಮಾಡಬಹುದು. ಮತ್ತೆ ಪ್ರತಿನಿತ್ಯ ಸಂಜೆ ಸಮಯದಲ್ಲಿ ನಾವು ತುಳಸಿಗೆ ದೀಪವನ್ನು ಹಚ್ಚಿದಾಗ ಆ ಒಂದು ವಾಸ್ತುವಿನ ರಕ್ಷಣೆ ಕೂಡ ಆಗುತ್ತೆ ಅಂತ ಅದರಲ್ಲಿ ಹೇಳಲಾಗುತ್ತೆ. ಓಕೆ ಮೇಡಮ್, ಇದುವರೆಗೂ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸಾಕಷ್ಟು ವಿಚಾರದ ಬಗ್ಗೆ ಮಾಹಿತಿ ನೀಡಿದ್ದೀರಾ, ಧನ್ಯವಾದಗಳು. ನಮಸ್ಕಾರ. ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮದ ಮುಖಾಂತರವಾಗಿ ವಾಸ್ತು ದೋಷದ ಕುರಿತಾಗಿ ಒಂದಷ್ಟು ಮಾಹಿತಿಯನ್ನು ನೀಡಿದ್ದೀವಿ. ಕಾರ್ಯಕ್ರಮ ಎಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತಾ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಇದ್ದೀವಿ. ಮತ್ತೆ ನಿಮ್ಮ ಭೇಟಿ ಮುಂದಿನ ಸಂಚಿಕೆಯಲ್ಲಿ. ಧನ್ಯವಾದಗಳು.